ಓಕೆ, ಇನ್ನು ದಟ್ಟ ಕಾಡಿನ ಗುಹೆಯಲ್ಲಿ ಪುಟ್ಟ ಮಕ್ಕಳ ಜೊತೆಯಲ್ಲಿ ವಿದೇಶಿ ಮಹಿಳೆಯೊಬ್ಬರು ವಾಸ ಮಾಡ್ತಾ ಇದ್ದಂತಹ ಒಂದು ಘಟನೆ. ಅರಣ್ಯದಲ್ಲಿ ವಾಸ ಮಾಡ್ತಾ ಇದ್ದ ರಷ್ಯಾ ಮಹಿಳೆಯನ್ನು ರಕ್ಷಣೆ ಮಾಡಲಾಗಿದೆ. ಉತ್ತರ ಕನ್ನಡದ ಗೋಕರ್ಣದ ರಾಮತೀರ್ಥದ ಅರಣ್ಯ ಅದು. 40 ವರ್ಷದ ಮೋಹಿ, 6 ವರ್ಷದ ಪ್ರೇಯ, 4 ವರ್ಷದ ಅಮ ಎಲ್ಲರನ್ನು ಕೂಡ ರಕ್ಷಣೆ ಮಾಡಲಾಗಿದೆ. ಕತ್ತಲ ಗುಹೆಯಲ್ಲಿ ಪುಟ್ಟ ಮಕ್ಕಳ ಜೊತೆ ಈಕೆ ವಾಸ ಇದ್ರಂತೆ. ಸಿಪಿಐ ಶ್ರೀಧರ್ ನೇತೃತ್ವದ ತಂಡ ಗಸ್ತು ತಿರುಗ್ತಾ ಇದ್ದಾಗ ಪತ್ತೆಯಾಗಿದ್ದಾರೆ. ಆಧ್ಯಾತ್ಮದ ಕಡೆ ಆಸಕ್ತಿ ಹೊಂದಿದ್ರಂತೆ ಈ ರಷ್ಯಾದ ಮಹಿಳೆ. ಪ್ರಕೃತಿಯಲ್ಲಿ ಇರಬೇಕು ಅಂತ ಮಕ್ಕಳೊಂದಿಗೆ ಏಕಾಂಗಿ ವಾಸ ಮಾಡ್ತಾ ಇದ್ರು. ರಷ್ಯಾದಿಂದ ಬಿಸ್ನೆಸ್ ವೀಸಾದಡಿ ಈಕೆ ಭಾರತಕ್ಕೆ ಬಂದಿದ್ದಾರೆ ಅಂತ ಗೊತ್ತಾಗಿದೆ. ನೋಡಿ, ಯಾರಿಗೂ ಗೊತ್ತಿಲ್ಲ. ತುಂಬ ತಪ್ಪು ಇದು. ಅಕಸ್ಮಾತ್ ಆ ಪುಟ್ಟ ಮಕ್ಕಳು, ದಟ್ಟ ಕಾಡು ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಯಾರು ಜವಾಬ್ದಾರಿ? ಬಟ್ ಅವ್ರನ್ನ ರೆಸ್ಕ್ಯೂ ಮಾಡಿದ್ದಾರೆ ಈಗ ಪೊಲೀಸರು. ಅರಣ್ಯದಲ್ಲಿ ವಾಸ ಮಾಡ್ತಾ ಇದ್ದ ರಷ್ಯಾದ ಮಹಿಳೆಯ ರಕ್ಷಣೆಯಾಗಿದೆ. ಯಾರಿಗೂ ಹೇಳದಂತೆ ಬಿಸ್ನೆಸ್ ವೀಸಾದಲ್ಲಿ ಬಂದು ಮಕ್ಕಳ ಜೊತೆ ಇಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿರೋದು. ಬಟ್ ತುಂಬ ಡೇಂಜರ್ ಅದು. ಆ ಥರ ಎಲ್ಲ ಮಾಡಬಾರ್ದು. ನಾಳೆ ದಿನ ದೇಶಕ್ಕೆ ಕೆಟ್ಟ ಹೆಸರು ಬರುತ್ತೆ ಏನಾದರೂ ಹೆಚ್ಚು ಕಮ್ಮಿ ಆದರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನವೀನ್ ಸಾಗರ್ ಅವರಿಂದ ಪಡ್ಕೊಂಡ. ನವೀನ್, ಸುಮಾರು ಎಷ್ಟು ದಿನಗಳಿಂದ ಇವರು ಇಲ್ಲಿ ವಾಸ ಇದ್ದರು? ಇವರು ವಾಸ ಇರೋದು ಯಾರ ಗಮನಕ್ಕೂ ಬಂದೇ ಇರಲಿಲ್ವಾ? ಅವರಲ್ಲಿ ವಾಸ ಮಾಡ್ತಾ ಇದ್ದಿದ್ದು ಎಷ್ಟು ಅಪಾಯಕಾರಿ ಅಂತ? ಏನು ರಷ್ಯಾ ಮಹಿಳೆ ಏನಿದ್ದಾಳೆ, ಈಕೆ ಮೊದಲು ಗೋವಾಕ್ಕೆ ಬಿಸ್ನೆಸ್ ವೀಸಾದ ಮೂಲಕ ಗೋವಾಕ್ಕೆ ಬರ್ತಾಳೆ. ಅದರ ನಂತರ ಆಕೆ ಮಕ್ಕಳನ್ನು ಕರೆದುಕೊಂಡು ಗೋವಾದಿಂದ ಗೋಕಾಕ್ಗೆ ಬಂದು ರಾಮತೀರ್ಥದಲ್ಲಿರುವಂತಹ ದಟ್ಟ ಅರಣ್ಯದಲ್ಲಿರುವಂತಹ ಗುಹೆಯಲ್ಲಿ ಆಕೆ ಒಂದು ಒಳಭಾಗದಲ್ಲಿ ಹೋಗಿ ಅಲ್ಲಿ ಇರುವಂಥದ್ದು, ವಾಸ್ತವ್ಯ ಮಾಡಿರುವಂಥದ್ದು. ಮೊದಲನೇದಾಗಿ ಏನಂತಂದರೆ ಆಕೆಯನ್ನು ವಿಚಾರಣೆ ಮಾಡಿದಾಗ ಸುಮಾರು ಒಂದು 7-8 ದಿನದಿಂದ ತಾನು ಈ ಭಾಗದಲ್ಲಿ ಇದ್ದೀನಿ ಅಂತ ಹೇಳಿರುವಂಥದ್ದು ಪೊಲೀಸರಿಗೆ. ಆದರೆ ಪೊಲೀಸರು ಅವಳ ವೀಸಾವನ್ನು ಎಲ್ಲವನ್ನೂ ವೆರಿಫಿಕೇಷನ್ ಮಾಡಿದಾಗ ಆಕೆಯ ವೀಸಾಗಳು ರಷ್ಯಾದ ಮೂಲದ್ದಾಗಿದೆ ಮತ್ತು ಮಕ್ಕಳಲ್ಲೂ ಕೂಡ ಪಾಸ್ಪೋರ್ಟ್ ವೀಸಾಗಳು ಇದ್ದಿದ್ದಂಥದ್ದು. ಹೀಗಾಗಿ ಆಕೆ ಯಾಕಾಗಿ ಈ ಭಾಗದಲ್ಲಿ ಬಂದು ಇದ್ದಿದ್ದು ಅನ್ನುವಂಥ ಕೇಳೋಕ್ಕೆ, ನಾನು ಆಧ್ಯಾತ್ಮದ ಬಗ್ಗೆ ಒಲವನ್ನು ಹೊಂದಿದ್ದೇನೆ, ಇಲ್ಲಿಯ ಪರಿಸರ ತುಂಬ ಇಷ್ಟ ಆಯಿತು ಮತ್ತು ಜನರಿಂದ ದೂರ ಇರಬೇಕು ಅನ್ನುವಂಥ ಆಸೆ ನಂದಾಗಿತ್ತು. ಹಾಗಾಗಿ ನಾನು ಪರಿಸರದ ಜೊತೆ ಬೆರಿಬೇಕು ಅನ್ನೋ ದೃಷ್ಟಿಯಿಂದ ಈ ಭಾಗದಲ್ಲಿ ಬಂದೆ, ಈ ಭಾಗದ ಗುಹೆಯಲ್ಲಿ ಇದ್ದೆ ಅನ್ನುವಂಥ ಹೇಳ್ತಾರೆ. ಆದರೆ ಈ ಗುಹೆ ಹೇಗಿದೆ ಅಂತಂದರೆ ದಟ್ಟ ಅರಣ್ಯದಲ್ಲಿದೆ, ರಾಮತೀರ್ಥ ಎನ್ನುವಂಥ ಒಂದು ಪ್ರದೇಶದಲ್ಲಿ ಬರುವಂಥದ್ದು. ಇದೇ ಪಕ್ಕದಲ್ಲಿಯೇ ಈ ಭಾಗದಲ್ಲಿ ಗುಡ್ಡ ಕುಸಿತವಾಗಿ ಸಾಕಷ್ಟು ದುರ್ಘಟನೆಗಳು ಕೂಡ ಆ ಭಾಗದಲ್ಲಿ ಆಗಿತ್ತು. ಯಾಕೆಂತಂದರೆ ಪಕ್ಕದಲ್ಲಿ ರಾಮತೀರ್ಥದ ದೇವಸ್ಥಾನವೂ ಇದೆ, ಆ ದೇವಸ್ಥಾನದ ಭಾಗದಲ್ಲಿ ಗುಡ್ಡ ಕುಸಿದು ಹಾನಿಗಳಾಗಿದ್ದವು. ಅಂಥ ಪ್ರದೇಶದಲ್ಲಿ ಈಕೆ ಸುಮಾರು ಒಂದು 7-8 ದಿನದಿಂದ ವಾಸ್ತವ್ಯವನ್ನು ಮಾಡಿದ್ಲು. ಏನು ಇದು ಗೋಕರ್ಣದ ಏನು CPI ಶ್ರೀಧರ್ ಅವರೇನಿದ್ದಾರೆ, ಅವರು ಗಸ್ತಿಗೆ ಹೋದಾಗ ಈ ಭಾಗದಲ್ಲಿ ವಾಸ್ತವ್ಯ ಇರುವ ಬಗ್ಗೆ ಮಾಹಿತಿ ಲಭಿಸ್ತದೆ. ತಕ್ಷಣದಲ್ಲಿ ಅವರು ಆ ಭಾಗದಲ್ಲಿ ಒಳಗೆ ಹೋಗಿ ಚೆಕ್ ಮಾಡಿದಾಗ ಇಬ್ಬರು ಚಿಕ್ಕ ಮಕ್ಕಳು ಇದ್ದರು, ಜೊತೆಗೆ ಆ ಮಹಿಳೆಯೂ ಕೂಡ ಇದ್ದರು. ತಕ್ಷಣ ಅವರನ್ನು ರೆಸ್ಕ್ಯೂ ಮಾಡಿ ಕರೆದುಕೊಂಡು ಬಂದಿದ್ದಾರೆ. NGO ಸಂಸ್ಥೆಯ ಮೂಲಕ ಅವರಿಗೆ ಒಂದು ಮನೋಪರಿವರ್ತನೆ ಮಾಡುವ ಕೆಲಸವನ್ನು ಮಾಡಿ ಈಗ ಅವರನ್ನು ಬೆಂಗಳೂರಿಗೆ ಕಳಿಸಿಕೊಟ್ಟಿರುವಂಥದ್ದು. ಅರವಿಂದ್. ರೈಟ್ ನವೀನ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಬಟ್ ಯಾರಿಗೂ ಹೇಳದೆ ಆ ಥರ ಪುಟ್ಟ ಮಕ್ಕಳ ಜೊತೆಯಲ್ಲಿ ಇರೋದು ತುಂಬ ಡೇಂಜರ್.